ಹಲವಾರು ಇನ್ಸಿಡೆಂಟ್ಸ್ ಆಗ್ತಿದ್ದಾವೆ. ರೇಪ್ ಕಲ್ಚರ್ ಈಸ್ ಬೀಯಿಂಗ್ ಪ್ರಮೋಟೆಡ್. Those involved in rape are being given paroles, bails, and it's like they are openly enjoying impunity. The political class, particularly the BJP. Kannadalli, ma'am. As political people, governments are not interested. Recently, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಸರ್ಕಾರಗಳಿಗೆ ಯಾವುದೇ ಆಸಕ್ತಿ ಇಲ್ಲ. ಸರ್ಕಾರಗಳಿಗೆ ತಮ್ಮ ಕುರ್ಚಿ ಬಿಟ್ಟರೆ ಜನಗಳು ಬೇಡ, ಹೆಣ್ಣು ಮಕ್ಕಳು ಮೊದಲೇ ಬೇಡ. ರಾದರ್ ಇವತ್ತು BJP ಸರ್ಕಾರ ಹೆಣ್ಣು ಮಕ್ಕಳು ವಿರೋಧಿಯಾಗಿದೆ. ಇತ್ತೀಚೆಗೆ ಉನ್ನಾವರ್ ರೇಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಂಥ ಸೆಂಗಾರ್ನ ಬಿಡುಗಡೆ ಮಾಡಿದ್ದಾರೆ ಬೇಲ್ ಮೇಲೆ. ಆಮೇಲೆ ಜನಗಳ ಪ್ರತಿರೋಧ ನೋಡಿ ಅದನ್ನು ಸ್ಟೇ ಆರ್ಡರ್ ತಂದಿದ್ದಾರೆ ಆ ಜಡ್ಜ್ಮೆಂಟ್ ಮೇಲೆ. ಬಟ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಮಣಿಪುರಲ್ಲಿ ಏನು ನಡೆದಿದೆ ನೋಡಿದ್ದೀರಾ ನೀವು. ಇಲ್ಲಿವರೆಗೂ ಕೂಡ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಹೋಗಲಿಲ್ಲ, ಏನೂ ಮಾತಾಡಲಿಲ್ಲ. ಅಲ್ಲಿ ಜನಗಳು ತುಂಬ ಸಂಕಷ್ಟದಲ್ಲಿದ್ದಾರೆ. ಜಾತಿ ಹೆಸರಲ್ಲಿ, ಜನಾಂಗ ಹೆಸರದಲ್ಲಿ ಹೆಣ್ಣು ಮಕ್ಕಳನ್ನ ತುಲಿತಾ ಇದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ. ಆದರೂ ಕೂಡ ನಮ್ಮ ಪ್ರೈಮ್ ಮಿನಿಸ್ಟರ್ ಒಂದು ಮಾತು ಹೇಳಲಿಲ್ಲ ಅದ್ರ ಬಗ್ಗೆ. ಯಾಕಂದರೆ ಇವತ್ತು ನಮ್ಮದು ಸನಾತನ ಸಂಸ್ಕೃತಿ ಅಂತ ಹೇಳಿ ಈ ಸನಾತನ ಸಂಸ್ಕೃತಿ ಹೆಸರಲ್ಲೇ ಹೆಣ್ಣು ಮಕ್ಕಳನ್ನ ತುಲಿತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕೂಡ ಯಾವುದೇ ರೀತಿ ಕ್ರಮಗಳು ತಗೊಳ್ತಾ ಇಲ್ಲ. ಇತ್ತೀಚೆಗೆ ನೀವು ನೋಡಿರ್ಬೋದು, ಇಲ್ಲಿ ಮಂತ್ರಿಮಾಲ್ ಹತ್ರ ಒಬ್ಬ ಹುಡುಗಿನ, ಯಾಮಿನಿ ಅಂತ ಒಬ್ಬ ಹುಡುಗಿನ, ಅಲ್ಲಿ ಒಬ್ಬ ಹುಡುಗ ನಾನು ಪ್ರೀತಿಸ್ತೀನಿ ಮದುವೆ ಮಾಡ್ಕೊ ಅಂತ ಹೇಳಿ ಒಪ್ಪಲಿಲ್ಲ ಅಂತ ಕತ್ತಿಗೆ ಸೀಲಿ ಸಾಯಿಸಿಬಿಟ್ಟಿದ್ದಾನೆ. ಇದ್ರ ಬಗ್ಗೆ ಸರ್ಕಾರ ಜೈಲಲ್ಲಿ ಇಟ್ಟರೂ ಕೂಡ ಇಲ್ಲಿವರೆಗೂ ಏನೂ ಶಿಕ್ಷೆ ಹಾಕಲಿಲ್ಲ. ಸರ್ಕಾರ ಇಲ್ಲಿ ಕೂಡ ಯಾವುದೇ ಕ್ರಮ ತಗೊಳ್ತಿಲ್ಲ. ನನಗೆ ಕೇಳಿದರೆ ಒಂದು ಮಹಿಳಾ ನೀತಿ ಬೇಕು, ಒಂದು ಮಹಿಳಾ ನೀತಿಯನ್ನು ರಚಿಸಬೇಕಾಗತ್ತೆ ಸರ್ಕಾರ. ಇಲ್ಲಿವರೆಗೂ ಯಾವ ಸರ್ಕಾರ ಪ್ರಯತ್ನನ ಮಾಡಲಿಲ್ಲ. ಡೆಲ್ಲಿ ಹೈಕೋರ್ಟ್ ಏನು ಬೇಲ್ ಕೊಟ್ಟಿತ್ತು, ಅದು ಜುಡಿಷಿಯರಿ ಕೋರ್ಟ್ ಕೊಟ್ಟಿತ್ತು ಬೇಲ್. ಅದರಲ್ಲಿ BJP ಸರ್ಕಾರದ್ದೇನು ಇಂಟರ್ವೆನ್ಷನ್ ಇಲ್ವಲ್ಲ? ಇಲ್ಲ, BJP ಸರ್ಕಾರ ಅದರ ಹಿಂದೆ ಇರುತ್ತೆ. ಯಾಕಂದರೆ ಅವ್ರು ಇದ್ದಿದ್ದೇನೆ BJPನಲ್ಲಿ. ಇಲ್ಲಿ ಸರ್ಕಾರಗಳು ಎಲ್ಲದರ ಹಿಂದೆನೂ ಇರ್ತಾರೆ. ಇದು ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಅಲ್ವಾ. ನ್ಯಾಯಾಂಗ ಕೂಡ ಭಿನ್ನವಾಗಿಲ್ಲ. ನ್ಯಾಯಾಂಗ ಕೂಡ ರಾಜಕಾರಣಿಗಳ ಕೈಯಲ್ಲಿದೆ, ಬಂಡವಾಳಶಾಹಿಗಳ ಕೈಯಲ್ಲಿದೆ. ಜನಪರ ಯಾವುದೇ ನ್ಯಾಯ ಬರಲ್ಲ ನ್ಯಾಯಾಂಗದಿಂದ. ಹೇಗೆ ಅದನ್ನು ತೊಲಗಿಸಬೇಕು? ನಾನು ಏನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಜನಗಳಿಗೆ ಸ್ಪಷ್ಟ ಮಾಡಬೇಕು ಈ ವ್ಯವಸ್ಥೆ ಯಾರ ಪರ ಇದೆ ಅನ್ನೋದು. ನೋಡಿ, ಇತ್ತೀಚೆಗೆ ನಮ್ಮ ಸರ್ಕಾರಗಳು ಬಂಡವಾಳಶಾಹಿಗಳ ಪರವಾಗಿ 16 ಲಕ್ಷ ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ಅವ್ರಿಗೆ ಸಾಲ ಮನ್ನಾ ಮಾಡಿದ್ದಾರೆ, ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಜನಗಳಿಗೆ ಏನು ಮಾಡಿದ್ದಾರೆ? ಕೋಗ್ಲೆ ಏರಿಯಾದಲ್ಲಿ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಜನಗಳ ಪರ ಏನಾದರೂ ಮಾಡಿದಾರಾ? ಇವರು ಮಾಡ್ತಾ ಇರೋದು ಬಂಡವಾಳಶಾಹಿಗಳ ಪರವಾಗಿ. ಕೆ ಉಮಾ, ಸೋಷಲಿಸ್ಟ್ ಇಂಡಿ ಸೆಂಟರ್ ಆಫ್ ಇಂಡಿಯಾ, SCCI, ಕಮ್ಯುನಿಸ್ಟ್ ಪಾರ್ಟಿ. ಏನು ಪ್ರೋಗ್ರಾಮ್ ಇತ್ತು ಮಹಿಳೆಯರ ಸಂಬಂಧದಲ್ಲಿ, ಫಾಸ್ಟ್ ಟ್ರ್ಯಾಕ್ ಅಟ್ರಾಸಿಟೀಸ್ ಅಗೇನ್ಸ್ಟ್ ವಿಮೆನ್? ಸೊ ವಾಟ್ ದಿಸ್ ಪ್ರೋಗ್ರಾಮ್ ವಾಸ್ ಆಲ್ ಅಬೌಟ್? ವೈ ಯು ಪೀಪಲ್ ಆರ್ ಆಂಗ್ರಿ? Everything is fine in the country. Why are you angry? Everything is not fine in the country. Rather, women are dominated, women are exploited doubly. This patriarchal society one side and the capitalist bad culture another side. Capitalist culture is treating women as a commodity and patriarchal culture is treating women as a second grade citizen. And they are not equal to men. We are fighting against this, and majorly we have taken up today the atrocities which are taking place on women and children is to be stopped. Just I like to give one example. Recently, Trump has attacked Venezuela and kidnapped Maduro and his wife. And there he showed domination and he showed very bad culture and he enjoyed it. That culture is there everywhere. That culture is there among men. That culture is there in this patriarchal society. That is making this type of condition for women to come out of it. So what do you think? What's the solution? The solution is women should get united. We should create awareness among them about their equal rights, about their problems, and we should unite them. We should go to every area. We should go to villages. We should go to cities. We should go to colleges. We should go to working places. Everywhere we have to organize women and tell about the problem and develop a united movement against it.